ಓಂ ನಮೋ ನಾರಾಯಣಾಯ. ನಮಸ್ತೆ ವೀಕ್ಷಕರೇ, ಕನ್ಯಾ ರಾಶಿಯವ್ರಿಗೆ ಜೂನ್ ತಿಂಗಳಲ್ಲಿ ಏನೆಲ್ಲ ಫಲಾನುಫಲ ಇದೆ ನೋಡೋಣ ಬನ್ನಿ. ಕನ್ಯಾ ರಾಶಿಯವ್ರಿಗೆ ಈ ತಿಂಗಳು ಜೀವನದಲ್ಲಿ ದೊಡ್ಡ ಬದಲಾವಣೆ ಇದೆ. ಎಲ್ಲಾ ವಿಚಾರದಲ್ಲೂ ನಿಮ್ಮ ಕನಸುಗಳು ಈ ತಿಂಗಳು ನೆರವೇರುತ್ತೆ. ಆರ್ಥಿಕವಾಗಿ ಈ ತಿಂಗಳು ನೀವು ದೊಡ್ಡ ಮಟ್ಟದಲ್ಲಿ ಹೋಗೋ ಸಾಧ್ಯತೆ ಇದೆ. ನಿಮ್ಮ ಮನಸ್ಸಿನಲ್ಲಿ ಆತ್ಮ ಪರಿಶೀಲನೆಯಿಂದ ಆಧ್ಯಾತ್ಮಿಕ ಕಡೆ ಆಸಕ್ತಿ ಹೆಚ್ಚಾಗುತ್ತೆ. ಈ ತಿಂಗಳು ನಿಮ್ಮ ಕರ್ಮಸ್ಥಾನದಲ್ಲಿ 3 ಶುಭ ಗ್ರಹಗಳಿರೋದ್ರಿಂದ ಸಂಚಾರದಿಂದ ನಿಮ್ಮ ಯೋಜನೆ, ಸ್ನೇಹ ವಲಯ, ಉದ್ಯೋಗ ಹಾಗೂ ಭವಿಷ್ಯದ ಗುರಿಗಳಲ್ಲಿ ಬದಲಾವಣೆ ಕಾಣಬಹುದು. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಂತ ಶುಭದಾಯಕವಾಗಿರುತ್ತೆ. ನಿಮ್ಮ ಉದ್ಯೋಗದಲ್ಲಂತೂ ಅದ್ಭುತ ಅಂತ ಹೇಳ್ಬೋದು. ನೀವು ಅನ್ಕೊಂಡಿರಲ್ಲ ಆ ಮಟ್ಟಕ್ಕೆ ಈ ತಿಂಗಳು ತಲುಪ್ತೀರಾ. ಆದರೆ ನಿಮ್ಮ ಯೋಜನೆ ನ್ಯಾಯಯುತವಾಗಿರಬೇಕು. ಜೂನ್ 2ನೇ ವಾರದ ನಂತರ ಹಳೆಯ ಸಮಸ್ಯೆಗಳು ಪರಿಹಾರ ಆಗತ್ತೆ ಹಾಗೂ ಕೆಲವರಿಂದ ದೂರ ಆಗೋ ಸಾಧ್ಯತೆ ಇದೆ. ನಿಮ್ಮ ದುಡ್ಡನ್ನ ನೀವು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಡಿ. ನಿಮ್ಮ ನೆಮ್ಮದಿ ಹಾಳಾಗೋ ಸಾಧ್ಯತೆ ಇದೆ. ನಿಮಗೆ ಜೀವನದಲ್ಲಿ ಏನು ಸಿಗೋಬೇಕು ಅದು ಸಿಕ್ಕೇ ಸಿಗುತ್ತೆ. ನೀವು ಯೋಚನೆ ಮಾಡಿ. ಆತ್ಮ ಮಾತ್ರ ನಿಮ್ದು, ದೇಹ ನಿಮ್ದು ಅಂತ ನೀವು ಅನ್ಕೋಬಾರ್ದು. ಆತ್ಮಕ್ಕೆ ಯಾವತ್ತು ಸಾವಿರಲ್ಲ. ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದನ್ನ ನೀವು ಮರಿಬಾರ್ದು. ನಿಮ್ಮ ಕೆಲಸಗಳನ್ನ ನೀವು ನಿರಂತರವಾಗಿ ಮಾಡ್ತೀರಿ. ಬೇರೆಯವರ ಚಿಂತೆ ಹಾಗೂ ಬೇರೆ ಯಾವುದೇ ಚಿಂತೆ ನಿಮಗೆ ಬೇಡ. ಮದುವೆ ವಿಚಾರದಲ್ಲಿ ಈ ತಿಂಗಳು ವಿಳಂಬವಾಗೋ ಸಾಧ್ಯತೆ ಇದೆ. ಈ ತಿಂಗಳು ನಿಮ್ಮ ಕೆಲಸದಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. 3 ತೆಂಗಿನ ಸಸಿನ ನೀವು ಎಲ್ಲಿಯಾದ್ರೂ ನೆಡಿ, ಎಲ್ಲ ಒಳ್ಳೇದಾಗತ್ತೆ.